ಚಿತ್ರದುರ್ಗದ ರೇಣುಕಾಸ್ವಾಮಿ ಬರ್ಬರ ಕೊಲೆ ಪ್ರಕರಣ ಆರೋಪಿ ನಟ ದರ್ಶನ್ಗೆ ಹಿಂದೆ ಸಿಗುತ್ತಾ ಬೇಲ್. ಇಂದು ಮತ್ತೆ ನಟ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ಹೈಕೋರ್ಟ್ನಲ್ಲಿ ನಡೆಯಲಿದೆ. ಮಧ್ಯಾಹ್ನ 2:30ಕ್ಕೆ ಹೈಕೋರ್ಟ್ನಲ್ಲಿ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಬರ್ಬರ ಕೊಲೆ ಪ್ರಕರಣ ಆರೋಪಿ ನಟ ದರ್ಶನ್ಗೆ ಹಿಂದೆ ಸಿಗುತ್ತಾ ಬೇಲ್. ಇಂದು ಮತ್ತೆ ನಟ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆಯನ್ನ ಮಧ್ಯಾಹ್ನ 2:30ಕ್ಕೆ ಹೈಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ನಡೆಯಲಿದೆ. ನವೆಂಬರ್ 26ರಂದು ದರ್ಶನ್ ಪರ ವಕೀಲರು ವಾದವನ್ನು ಮಂಡನೆ ಮಾಡಿದರು. ಶಾಶ್ವತ ಜಾಮೀನು ಅರ್ಜಿ ಕೋರಿ ಒಂದು ದರ್ಶನ್ ಪರ ವಕೀಲರು ವಾದವನ್ನು ಮಂಡನೆ ಮಾಡಿದರು. ರೆಗ್ಯುಲರ್ ಬೇಲ್ಗೆ ಒಂದು ಜಾಮೀನಿಗಾಗಿ ಮನವಿ ಮಾಡಿದರು. ಸದ್ಯ ಮಧ್ಯಂತರ ಜಾಮೀನಿನ ಮೇಲೆ ನಟ ದರ್ಶನ್ ಇರತಕ್ಕಂಥದ್ದು. ಸೊ ನವೆಂಬರ್ 26ರಂದು ಸುದೀರ್ಘವಾದಂಥ ವಾದವನ್ನು ಆಲಿಸಿದ ಹೈಕೋರ್ಟ್ ನವೆಂಬರ್ 28ಕ್ಕೆ ಅಂದರೆ ಇವತ್ತಿಗೆ ಜಾಮೀನು ಅರ್ಜಿಯನ್ನು ವಿಚಾರಣೆಯನ್ನು ಮುಂದೂಡಿತ್ತು. ಸೊ ಇವತ್ತು ಹೈಕೋರ್ಟ್ನಲ್ಲಿ ನಟ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ. ಆರೋಪಿ ನಟ ದರ್ಶನ್ಗೆ ಇವತ್ತು ಬೇಲಾಗುತ್ತಾ ಅಂತಕ್ಕಂಥ ಒಂದು ಚರ್ಚೆ. ಇಂದು ಮತ್ತೆ ನಟ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆಯನ್ನು ಕೈಗೆತ್ತಿಕೊಳ್ಳಲಿರುವ ಹೈಕೋರ್ಟ್ ನವೆಂಬರ್ 26ರಂದು ಸುದೀರ್ಘವಾದಂಥ ಒಂದು ವಾದವನ್ನು ನಟ ದರ್ಶನ್ ಪರ ವಕೀಲರು ಮಾಡಿದರು. ನಟ ದರ್ಶನ್ ಪರ ಹಿರಿಯ ವಕೀಲರಾದಂಥ CV ನಾಗೇಶ್ ಅವರು ವಾದವನ್ನು ಮಾಡಿದರು. ಇನ್ನು ಈ ಹಿಂದೆ ಒಂದು ಮೆಡಿಕಲ್ ಗ್ರೌಂಡ್ ಮೇಲೆ ಅವರಿಗೆ ಒಂದು ವಾದವನ್ನು ಜಾಮೀನನ್ನು ಕೊಡಿ ಅಂತಕ್ಕಂಥ ಒಂದು ಮನವಿಯನ್ನು ಮಾಡ್ತಿದ್ರು. ಇದೀಗ ರೆಗ್ಯುಲರ್ ಬೇಲ್ಗಾಗಿ ಒಂದು ಪ್ರಕರಣದಲ್ಲಿರ್ತಕ್ಕಂಥ ಮೆರಿಟ್ ಮೇಲೆ ಅಂದರೆ ಚಾರ್ಜ್ ಶೀಟ್ ಏನು ಸಲ್ಲಿಕೆ ಆಗಿದೆ, ಆ ಸಲ್ಲಿಕೆ ಆಗಿರ್ತಕ್ಕಂಥ ದೋಷಾರೋಪ ಪಟ್ಟಿ ಆ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಪ್ರಕರಣದ ಮೆರಿಟ್ ಮೇಲೆ ಈಗ ದರ್ಶನ್ ಪರ ವಕೀಲರು ಹೈಕೋರ್ಟ್ನಲ್ಲಿ ವಾದವನ್ನು ಮಂಡನೆ ಮಾಡ್ತಿದ್ದಾರೆ. ಅಂದರೆ ಈ ಹಿಂದೆ ಕಳೆದ ನವೆಂಬರ್ 26ರಂದು ದರ್ಶನ್ ಪರ ವಕೀಲರು ಆದಂಥ CV ನಾಗೇಶ್ ಅವರು ಕೋರ್ಟಿಗೆ ಮನವರಿಕೆ ಮಾಡಿದಂಥ ವಿಚಾರಗಳು ಕೆಲವು ಪ್ರಮುಖ ಅಂಶಗಳು ಏನಪ್ಪ ಅಂತಂದರೆ, ಬಲವಂತವಾಗಿ ರೇಣುಕಾಸ್ವಾಮಿಯನ್ನು ಕಿಡ್ನಾಪ್ ಮಾಡಿಲ್ಲ, ಹತ್ಯೆ ಮಾಡ್ತಕ್ಕಂಥ ಹಿನ್ನೆಲೆಯಲ್ಲಿ ರೇಣುಕಾಸ್ವಾಮಿಯನ್ನು ಕಿಡ್ನಾಪ್ ಮಾಡಿಲ್ಲ, ಕರ್ಕೊಂಬಂದಿಲ್ಲ. ಸೊ ಅವರೇ ಸ್ವಯಂ ಪ್ರೇರಿತರಾಗಿ ಬಂದಿದ್ದಾರೆ. ಅವರೇ ಬಾರ್ ಒಂದರಲ್ಲಿ ಲಿಕ್ಕರಿಗೆ ಏನು ಹಣವನ್ನು ಕೂಡ ಅವರೇ ಪೇ ಮಾಡಿದ್ದಾರೆ. ಸೊ ಹಾಗಾಗಿ ಇದು ಉದ್ದೇಶಪೂರ್ವಕವಾಗಿ ಕಿಡ್ನಾಪ್ ಮಾಡಿ ಕೊಲೆ ಮಾಡ್ತಕ್ಕಂಥ ಹಿನ್ನೆಲೆಯಲ್ಲಿ ಮಾಡಿರ್ತಕ್ಕಂಥ ಕೃತ್ಯ ಅಲ್ಲ ಅಂತಕ್ಕಂಥ ವಿಚಾರಗಳು ಕೂಡ ಅವರು ಪ್ರಸ್ತಾಪವನ್ನು ಕೂಡ ಮಾಡ್ತಾಯಿದ್ರು. ಸೊ ಸುದೀರ್ಘವಾಗಿ ಈಗ ದರ್ಶನ್ ಪರ ವಕೀಲರು ವಾದವನ್ನು ಮಾಡಿದ್ದಾರೆ. ಇವತ್ತು ಕೂಡ ಮಧ್ಯಾಹ್ನ 2:30ಕ್ಕೆ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆಗೆ ಬರಲಿದೆ. ಮತ್ತೊಂದು ಕಡೆ SPP ಅವರು ಕೂಡ ದರ್ಶನ್ ಪರ ವಕೀಲರ ವಾದಕ್ಕೆ ಆಕ್ಷೇಪಣೆಯನ್ನು ಸಲ್ಲಿಸ್ತಕ್ಕಂಥ ಸಾಧ್ಯತೆಗಳು ಕೂಡ ಇದ್ದಾವೆ. ಸೊ ಒಟ್ಟಿನಲ್ಲಿ ಇವತ್ತು 2:30ಕ್ಕೆ ಅರ್ಜಿ ವಿಚಾರಣೆ ಇದ್ದು ಸೊ ಯಾವ ರೀತಿಯಾಗಿರ್ತಕ್ಕಂಥ ತೀರ್ಪು ಆದೇಶಗಳು ಹೊರಬರುತ್ತೆ ಅಂತಕ್ಕಂಥದ್ದು ಕೂಡ ಕುತೂಹಲಕಾರಿಯಾಗಿದೆ.